ಇನ್ನು ರಾಜ್ಯ ರಾಜಕೀಯದಲ್ಲಿ ಪವರ್ ಪಾಲಿಟಿಕ್ಸ್ ಜೊತೆಗೆ ದಲಿತ ಸಿಎಂ ಕೂಗು ಕೂಡ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ದಲಿತ ಸಿಎಂ ಕೂಗು. ನಾನು ಸಿಎಂ ರೇಸ್ ನಲ್ಲಿದ್ದೀನಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪರಮೇಶ್ವರ್ ಅವರ ಹೇಳಿಕೆಯ ಬೆನ್ನಲ್ಲೇ ಕೆಎಚ್ ಮುನಿಯಪ್ಪ ಸರದಿ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಇರುವಂತಹ ಗೊಂದಲ, ಕುರ್ಚಿ ಕದನ, ಸದ್ಯಕ್ಕೆ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತೆ ಈಗ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ. ನಾನು ಸಿಎಂ ರೇಸ್ ನಲ್ಲಿದ್ದೀನಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು. ಪರಮೇಶ್ವರ್ ಹೇಳಿಕೆಯ ಬೆನ್ನಲ್ಲೇ ಇದೀಗ ಕೆಎಚ್ ಮುನಿಯಪ್ಪ ಅವರ ಸರದಿ. ಮುಂದಿನ ಸಿಎಂ ಸ್ಥಾನ ಮುನಿಯಪ್ಪ ಅವರಿಗೆ ಕೊಡಬೇಕು ಅನ್ನುವಂತಹ ಆಗ್ರಹ ಕೇಳಿಬರ್ತಾ ಇದೆ. ಒಂದು ಪೋಸ್ಟ್ ಹಾಕಿ ದೇವನಹಳ್ಳಿ ಕಾಂಗ್ರೆಸ್ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ದಲಿತ ಸಮುದಾಯದಲ್ಲಿ ಮುನಿಯಪ್ಪ ಅವರು ಬಹಳ ಪ್ರಭಾವಿಯಾಗಿದ್ದಾರೆ. ಈ ಕಾರಣಕ್ಕಾಗಿ ಸಿಎಂ ಬದಲಾವಣೆ ಚರ್ಚೆ ಮುಂದಿರುವಂತಹ ಹೊತ್ತಲ್ಲೇ ಆಗ್ರಹಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಮಾಡಿ ಮುನಿಯಪ್ಪ ಬೆಂಬಲಿಗರು ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಗೃಹ ಸಚಿವರು ಯಾವ ಸ್ಟೇಟ್ಮೆಂಟ್ ಕೊಟ್ಟರು, ಆ ಸ್ಟೇಟ್ಮೆಂಟ್ ಕೊಟ್ಟ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಅಂತೇಳಿ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸದ್ಯ ಮುಂದಿನ ಮುಖ್ಯಮಂತ್ರಿ ಸ್ಥಾನ ಏನಿದೆ ಅದು ಕೆಎಚ್ ಮುನಿಯಪ್ಪ ಅವರಿಗೆ ಕೊಡಬೇಕು ಅನ್ನುವಂತಹ ಪೋಸ್ಟ್. ಆ ಪೋಸ್ಟ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸ್ಟ್ಯಾಂಡ್ ವಿತ್ ಕೆಎಚ್ ಮುನಿಯಪ್ಪ ಜಿ ಅಂತ ಹೇಳಿ ಅವರ ಫೋಟೋ ಹಾಕಿ ಫಾರ್ ನೆಕ್ಸ್ಟ್ ಸಿಎಂ KHM ಅಂತ ಹೇಳಿ ಕೆಳಗಡೆ ಒಂದಷ್ಟು ಕ್ಯಾಪ್ಷನ್ಗಳನ್ನು ಹಾಕಿ ಮುಂದಿನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ ಅಂತ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗವಾಗಿ ಬೇಸರ ಹೊರ ಹಾಕ್ತಾ ಇದ್ದಾರೆ. ಹೈಕಮಾಂಡ್ ಯಾವುದೇ ಹೇಳಿಕೆಗಳನ್ನ ಅಥವಾ ಈ ತರದ ಸ್ಟೇಟ್ಮೆಂಟ್ಗಳನ್ನ ಕೊಡಬಾರದು ಅಂತೇಳಿ ಖಡಕ್ ಸೂಚನೆ ಕೊಟ್ಟಿದ್ರು ಕೂಡ, ಬಟ್ ಕಾಂಗ್ರೆಸ್ನಲ್ಲಿ ಇದು ಯಾವುದೋ ಸದ್ಯಕ್ಕೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದೀವಿ. ಸೊ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ SC ST ಮೈನಾರಿಟಿ. ಅವ್ರಿಗೆ ಪ್ರಾತಿನಿಧ್ಯ ಸಿಗಬೇಕಂತ ಬಹಳ ದಿನಗಳಿಂದ ಆಸೆ ಇದೆ. ಮುಂಚೆ ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದೀವಿ. ಸೊ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ SC ST ಮೈನಾರಿಟಿ. ಅವ್ರಿಗೆ ಪ್ರಾತಿನಿಧ್ಯ ಸಿಗಬೇಕಂತ ಬಹಳ ದಿನಗಳಿಂದ ಆಸೆ ಇದೆ. ಮುಂಚೆ ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದೀವಿ. ಸೊ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ SC ST ಮೈನಾರಿಟಿ. ಅವ್ರಿಗೆ ಪ್ರಾತಿನಿಧ್ಯ. ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಮುಖಂಡರಾದ BK ಶಿವಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ರಾಜ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ ಒಂದು ಕಡೆ, ಮತ್ತೊಂದು ಕಡೆ KH ಮುನಿಯಪ್ಪ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥ ಆಗ್ರಹ, ಏನು ಹೇಳ್ತೀರಿ ಮೊದಲಿಗೆ? ಸರ್, ಖಂಡಿತವಾಗ್ಲು. ಯಾಕೆಂತಂದ್ರೆ KH ಮುನಿಯಪ್ಪನವರು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ, ಮುತ್ಸದ್ದಿ ರಾಜಕಾರಣಿಗಳಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿ ಸುಮಾರು 7 ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಜಯಗಳಿಸಿದ್ದಾರೆ. ಕೇಂದ್ರ ಸಚಿವರಾಗಿದ್ದಾರೆ, 2 ಬಾರಿ ಕೇಂದ್ರ ಸಚಿವರಾಗಿದ್ದಾರೆ. ಬಹಳಷ್ಟು ಅನುಭವ ಇದೆ. ಅದರಲ್ಲೂ ಕೂಡ ನಮ್ಮ ಹಿರಿಯ ಮುಖಂಡರಾದಂತ ಜಿ ಪರಮೇಶ್ವರ್ ಸಾಹೇಬರು ಕೂಡ KH ಮುನಿಯಪ್ಪನವರು ಮುಖ್ಯಮಂತ್ರಿ ಆದ್ರೆ ನಾನು ಕೂಡ ಸಂತೋಷ ಪಡ್ತೀನಿ ಅಂತೇಳಿ ಬಹಳಷ್ಟು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಕೂಡ ಮಾತಾಡಿದ್ದಾರೆ. ಅವ್ರು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ, ಎಲ್ಲಾ ಅರ್ಹತೆ ಹೊಂದಿದ್ದಾರೆ, ಹಿರಿದಿದ್ದಾರೆ, ಎಲ್ಲಾ ರಾಜಕೀಯವನ್ನ ಅರ್ದು ಕೊಡ್ತಿದ್ದಾರೆ. ಅದಕ್ಕೆ ಜೊತೆಗೆ ಈಗಾಗಲೇ ರಾಜಕೀಯ ರೇಸಲ್ಲೂ ಕೂಡ ಅವ್ರು ಇರೋದ್ರಿಂದ, ಮುಖ್ಯಮಂತ್ರಿ ರೇಸಲ್ಲಿ ಕೂಡ ಅವ್ರು ಇರೋದ್ರಿಂದ
KH ಮುನಿಯಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಇಡೀ ದಲಿತ ಸಮುದಾಯ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಂದೋಲನವನ್ನೇ ಶುರು ಮಾಡಿದೆ. ಹೈಕಮಾಂಡ್ಗೆ ಈ ಒತ್ತಡ ತರಬೇಕು ಅಂತೇಳಿ ಇದೊಂದು ನಡೀತಾ ಇದೆ ಈಗಾಗಲೇ. ಯುವಕರಿಂದ ಹಿರಿಯರಿಂದ ಹಿಡಿದು ಇಡೀ ರಾಜ್ಯದಲ್ಲಿ ಎಲ್ಲ ಟ್ವಿಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಸ್ಟೇಟಸ್ ಹಾಕೊಳ್ಳೋದ್ರ ಮೂಲಕ ಎಲ್ಲರೂ ಕೂಡ ಒತ್ತಡವನ್ನ ತರ್ತಾ ಇದಾರೆ. ಹಿರಿಯರಿದ್ದಾರೆ, ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರೂ ಕೂಡ, ಎಲ್ಲ ಸಂಘಟನೆಗಳು ಕೂಡ, ದಲಿತ ಪರ ಸಂಘಟನೆಗಳು ಕೂಡ ಒತ್ತಾಯ ಮಾಡ್ತಿದ್ದಾರೆ. ದಲಿತ ಸಿಎಂ ಅಂತ ಕೂಗು ಬಂದ್ರೆ KH ಮುನಿಯಪ್ಪ ಅವ್ರನ್ನ ಮೊದಲಿಗರಾಗಿ ಪರಿಗಣಿಸಬೇಕು ಅಂತೇಳಿ ಎಲ್ಲರೂ ಒತ್ತಾಯ ಮಾಡ್ತಾ ಇದೀವಿ ಸರ್. ಬಟ್ ಈಗ ಒಂದ್ ಕಡೆ ಆಲ್ರೆಡಿ DK ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ನಡುವೆ ಫೈಟ್ ಇದೆ. ಅದ್ರ ಜೊತೆಗೆ ಪರಮೇಶ್ವರ್ ಅವರು ಎಂಟ್ರಿ ಆಗಿದ್ದಾರೆ. ಪರಮೇಶ್ವರ್ ಪರವಾಗಿ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ, ಒಂದ್ ವೇಳೆ ಮಾಡೋದಿದ್ರೆ ಪರಮೇಶ್ವರ್ ಅವ್ರನ್ನೇ ಮಾಡ್ಬೋದು ಅಂತ. ಸರ್, ಪರಮೇಶ್ವರ್ ಸಾಹೇಬ್ರು ಅರ್ಹತೆ ಇದ್ದಾರೆ, ಸತೀಶ್ ಜಾರಕಿಹೊಳಿ ಸಾಹೇಬ್ರು ಅರ್ಹತೆ ಇದ್ದಾರೆ. ಇವರೆಲ್ರಿಗೂ ಹೋಲಿಕೆ ಮಾಡಿದ್ರೆ ಮೋಸ್ಟ್ ಸೀನಿಯರ್ KH ಮುನಿಯಪ್ಪ ಸಾಹೇಬ್ರು ಇದ್ದಾರೆ, ಖರ್ಗೆ ಸಾಹೇಬ್ರು ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ರಾಷ್ಟ್ರೀಯ ಅಧ್ಯಕ್ಷರಾಗಿರೋದ್ರಿಂದ KH ಮುನಿಯಪ್ಪನವರು ಕೇಂದ್ರ ರಾಷ್ಟ್ರೀಯ ರಾಜಕಾರಣ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬಂದಿರೋದ್ರಿಂದ ರಾಜ್ಯ ರಾಜಕಾರಣದಲ್ಲಿ ಈಗ ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗುವಂತ ಎಲ್ಲ ಅರ್ಹತೆ KH ಮುನಿಯಪ್ಪ ಸಾಹೇಬ್ರಿಗಿದ್ದಾರೆ ಇದೆ. ಈಗ ಇಡೀ ರಾಜ್ಯದ ಎಲ್ಲ ಸರ್ವ ಜನಾಂಗವನ್ನ, ಸರ್ವ ಧರ್ಮಗಳನ್ನ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಒಂದು ದಿಕ್ಕಿನಲ್ಲಿ ಕರ್ನಾಟಕ ರಾಜ್ಯವನ್ನು ಕೊಂಡೊಯ್ಯುವಂತ ಶಕ್ತಿ, ಅರ್ಹತೆ KH ಮುನಿಯಪ್ಪನವ್ರಿಗಿದೆ. ಹಾಗಾಗಿ ಅವ್ರು ಇಲ್ಲ ಅಂತ ಹೇಳಿಲ್ಲ, ಯಾರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಾಗ್ಲಿ ಅಥವಾ ಪರಮೇಶ್ವರ್ ಸಾಹೇಬ್ರಾಗ್ಲಿ ಇಲ್ಲ ಅಂತ ಹೇಳಿಲ್ಲ. ಮತ್ತೆ ನಮ್ಮ ಜಾರಕಿಹೊಳಿ ಸಾಹೇಬ್ ಈಗಾಗಲೇ ನಾನು 2028 ನಂತರ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಕೇಳ್ತಿದ್ದಾರೆ. ಹಾಗಾಗಿ ಈಗಿರುವಂತ ರಾಜ್ಯ ರಾಜಕಾರಣದಲ್ಲಿ ಹಿರಿಯರು, ಅನುಭವಸ್ಥರು. ಹಾಗಾಗಿ ನಾವು KH ಮುನಿಯಪ್ಪ ಸಾಹೇಬ್ರಾಗ್ಲಿ ಅಂತೇಳಿ ನಾವೆಲ್ಲ ಒತ್ತಾಯ ಮಾಡ್ತಾ ಇದೀವಿ ಸರ್. ಓಕೆ, ಥ್ಯಾಂಕ್ ಯು ಶಿವಪ್ಪ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.